ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಕಟೋರಿ ಬ್ಲೌಸ್ನ ಪರ್ಫೆಕ್ಟಾಗಿ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅಗದಿ ಸಿಂಪಲ್ ಮೆಥಡ್ನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ನಮಗೆ ಬ್ಲೌಸ್ ಲೆಂತು ಎಷ್ಟಿದೆ ಅಂದರೆ 13.5. ರೆಡಿ ಎಷ್ಟಿದೆ 12.5 ಇದೆ. 1 ಇಂಚನೇ ಎಕ್ಸ್ಟ್ರಾ ತೊಗೊಂಡು 13.5 ತೊಗೊಂಡಿನಿ. ಇದು ನಮಗೆ ಒಂದು ಲೈನ್ನ ಹಾಕೊಂಡ್ಬಿಡೋಣ. ಮೇಲ್ಗಡೆ ಹಾಕೊಂಡು ಬಳಿಕ ನಮಗೆ ಶೋಲ್ಡರ್ ಎಷ್ಟಿದೆ 5 ಇಂಚ್ ಇದೆ. ಇಲ್ಲಿ ಕೆಳಗಡೆ ಕೂಡ 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊತೀನಿ. ಹಾರ್ಮೋಲ್ ಬಂದು 5.5 ಇಂಚ್ ಇದೆ. ಇಲ್ಲಿ ಒಂದು ಲೈನ್ನ ಹಾಕೊಂಡ್ಬಿಡೋಣ. ನಮಗೆ ಚೆಸ್ಟ್ ಮೆಜರ್ಮೆಂಟು 10.5 ಇದೆ. 10.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. 2 ಇಂಚನ್ನ ನಮಗೆ ಹೊಲಿಗೆಗೋಸ್ಕರ ಅಂತ ಹಾಕ್ಕೊಂಡಿನಿ. ಇಲ್ಲಿ ಕೂಡ ಒಂದು ಲೈನ್ನ ಹಾಕೊಳ್ಳೋಣ. ಇದಾದ ಬಳಿಕ ಕೆಳಗಡೆ ವೇಸ್ಟ್ ಮೆಜರ್ಮೆಂಟ್ನ ಹಾಕೊಳ್ಳೋಣ. ವೇಸ್ಟ್ ಮೆಜರ್ಮೆಂಟ್ ಬಂದು ನಮಗೆ 9 ಇಂಚ್. 1 ಇಂಚ್ ಬ್ಯಾಕ್ ಡಾಟ್ಸ್ಗೋಸ್ಕರ, 2 ಇಂಚ್ ಹೊಲಿಗೆಗೋಸ್ಕರ. ಇಲ್ಲಿ ಲಾಸ್ಟ್ನಲ್ಲಿ ಒಂದು ಲೈನ್ನ ಹಾಕೊಳ್ಳೋಣ. ಇದು ಬ್ಯಾಕ್ ಮೆಜರ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಹಾರ್ಮೋಲ್ ಶೇಪು 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡೀನಿ. ಮಾರ್ಕ್ನ ಮಾಡಿ ಈ ಥರ ಅದಕ್ಕೆ ಶೇಪ್ನ ಕೊಡಬೇಕು. ಇವಾಗ ಇದಾಯಿತು. ಇವಾಗ ನೆಕ್ ಬಿಡ್ತು ನಾನು 2 ಇಂಚಷ್ಟು ನೆಕ್ ಬಿಡ್ತು ತೊಗೊಂಡಿನಿ ನಾನು. ಈಗ ನೆಕ್ ಡೀಪು ಬ್ಯಾಕ್ ಡೀಪು ನಾನು 9 ಇಂಚಿಗೆ ಒಂದು ಮಾರ್ಕ್ನ ಮಾಡೀನಿ. ಮಾರ್ಕ್ ಮಾಡಿ ಇಲ್ಲಿ ನಮಗೆ ಆಗಲ್ಲ ಎಷ್ಟಂದರೆ 3 ಇಂಚ್ ಬೇಕಾಗಿದೆ. ಅಷ್ಟು ಮಾರ್ಕೊಂಡು ಒಂದು ಲೈನ್ನ ಹಾಕ್ಕೊಂಡು ಈ ಥರ ಮೇಲುಗಡೆ ಕೂಡ ಒಂದು ಲೈನ್ನ ಹಾಕ್ಕೋಬೇಕು. ಇಲ್ಲಿ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಇಲ್ಲಿ ಇದಕ್ಕೆ ಶೇಪ್ನ ಕೊಡ್ತೀನಿ. ಈಗ ನಮಗೆ ಬ್ಯಾಕ್ ಮೆಜರ್ಮೆಂಟ್ ಕಂಪ್ಲೀಟ್ ಆಗಿದೆ. ಇದನ್ನು ಕಟ್ ಮಾಡೋಣ. ಇವಾಗ ಬ್ಯಾಕ್ ಲೈನಿಂಗ್ ಕ್ಲಾತ್ ರೆಡಿಯಾಗಿದೆ. ಇದಕ್ಕೆ ಮೇನ್ ಕ್ಲಾತ್ ಕೂಡ ಕಟ್ ಮಾಡೋಣ. ಇಲ್ಲಿ ಕೆಳಗಡೆ ಏನು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಕೂಡ ಕಟ್ ಮಾಡಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ನಮಗೆ ಇದು ನೆಟ್ ಕ್ಲಾತ್ ಇದೆ. ನೆಟ್ ಕ್ಲಾತ್ಗೆ ನಾನು ಸಿಂಪಲ್ ನಾರ್ಮಲ್ ಕಾಟನ್ ಅಸ್ತರ್ನೇ ಯೂಸ್ ಮಾಡ್ತಾಯಿರೋದು. ನಮ್ಮ ಕ್ಲೈಂಟ್ಸ್ಗೆ ಇದಕ್ಕೆ ನಿಜವಾಗ್ಲೂ ಈ ಥರ ನೆಟ್ಗೆ ನಾವು ಸ್ಯಾಟಿನ್ ಅಸ್ತರ್ನ ಯೂಸ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೋಬೇಕು. ಬಟ್ ನಮ್ಮ ಕ್ಲೈಂಟ್ಗೆ ಬೇಡಂತೆ. ಅದಕ್ಕೆ ಸಿಂಪಲ್ ನಾರ್ಮಲಾಗಿ ಕಾಟನ್ ಅಸ್ತರ್ನೇ ಯೂಸ್ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾಯಿರೋದು. ಇವಾಗ ಫ್ರಂಟ್ ಕೂಡ ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಕೆಳಗಡೆ ಒಂದು ಲೈನ್ನ ಎಳಿಬೇಕು. ನಮಗೆ ಲೆಂತ್ ಎಷ್ಟಿದೆ 13.5 ಇದೆ. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಇಲ್ಲಿ ಮೇಲುಗಡೆ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕೋಬೇಕು. ಇಲ್ಲಿ ನೆಕ್ ವಿಡ್ತ್ ಎಷ್ಟಿದೆ 5 ಇಂಚ್. ಇಲ್ಲಿ ಕೆಳಗಡೆ ಕೂಡ 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಹಾರ್ಮೋಲ್ ಎಷ್ಟಿದೆ 5.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಲೈನ್ನ ಹಾಕೋಬೇಕು. ಇವಾಗ ಚೆಸ್ಟ್ ಮೆಜರ್ಮೆಂಟು 10.5. ಹೊಲಿಗೆಗೋಸ್ಕರ 2 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ವೇಸ್ಟ್ ಮೆಜರ್ಮೆಂಟು 9 ಇಂಚಿಗೆ ಒಂದು ಮಾರ್ಕು. 1 ಇಂಚ್ ಬ್ಯಾಕ್ ಡಾಟ್ಗೋಸ್ಕರ, ಹೊಲಿಗೆಗೋಸ್ಕರ 2 ಇಂಚ್. ಇಲ್ಲಿ ಮೇಲುಗಡೆ ಒಂದು ಲೈನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಸೈಡ್ಗೆ ಇನ್ನೊಂದು ಲೈನ್ನ ಹಾಕ್ತೀನಿ. ಇಲ್ಲಿ ಫ್ರಂಟ್ ಹಾರ್ಮೋಲ್ ಶೇಪ್ಗೋಸ್ಕರ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಈ ಥರ ಶೇಪ್ನ ಕೊಡ್ತೀನಿ.
ಇಲ್ಲಿ ನೆಕ್ ವಿಡ್ತು 1.25 ಇಂಚಷ್ಟು ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಫ್ರಂಟ್ ಡೀಪ್ ನೆಕ್ ಡೀಪ್ ಎಷ್ಟಿದೆ ಅಂದರೆ 6 ಇಂಚ್ 6 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಕೆಳಗಡೆ ಒಂದು ಲೈನ್ನ ಹಾಕ್ಕೊಂಡು ಈ ಥರ ಮೇಲ್ಗಡೆ ಕೂಡ ಒಂದು ಲೈನ್ನ ಹಾಕ್ಕೊಳ್ಳೋದು. ಅದಾದ ಬಳಿಕ ಕರ್ವ್ ಸ್ಕೇಲ್ದಿಂದ ಈ ಥರ ಶೇಪ್ನ ಕೊಡ್ತೀನಿ. ಕೈಯಿಂದ ಕೂಡ ನೀವು ಶೇಪ್ನ ಕೊಡ್ಬೋದು. ಇಲ್ಲಿ ಕ್ರಾಸ್ ಪಟ್ಟಿಗೋಸ್ಕರ 2.5ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಈ ಕಡೆ ಕೂಡ 2.5ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿನಿ. ಇವಾಗ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕೊಳ್ಳೋಣ. ಇಲ್ಲಿ ಮೇಲ್ಗಡೆ 1/2 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಅಲ್ಲಿ ಶೇಪ್ನ ಕೊಡಬೇಕು. ಕೊಟ್ಟಿದ್ದೀನಿ, ಬಟ್ ಅದು ಕ್ಯಾಮ್ರಾದಲ್ಲಿ ಕಾಣಿಲ್ಲ, ಸಾರಿ. ಆ ಥರ ಶೇಪ್ ಕೊಟ್ಟು ಈ ಥರ ಲೈನ್ನ ಹಾಕ್ಕೋಬೇಕು. ಇವಾಗ ನಮಗೆ ಕಟೋರಿ ಸೈಜು 5.5ಗೆ ಇದೆ, 5.5 ಇಂಚಷ್ಟಿದೆ. ಇಲ್ಲಿ ಮೇಲ್ಗಡೆ 2.5ಗೆ ಒಂದು ಮಾರ್ಕ್ನ ಮಾಡೀನಿ. ಇಲ್ಲಿ ಮೇಲ್ಗಡೆ 1 ಇಂಚಷ್ಟು ಮಾರ್ಕ್ನ ಮಾಡಿದ್ದೀನಿ. ಇವಾಗ 3 ಏನು ಪಾಯಿಂಟ್ ಇಟ್ಟಿದ್ದೀನ ಅವು 3 ಪಾಯಿಂಟ್ನ ಈ ಥರ ನಾನು ಶೇಪಾಗಿ ತೊಗೊಂಡಿದ್ದೀನಿ. ತೊಗೊಂಡು ಇದನ್ನು ಕಟ್ ಮಾಡಿ ಸಪ್ರೇಟ್ ಮಾಡೋಣ. ಇಲ್ಲಿ ಏನು ಎಕ್ಸ್ಟ್ರಾ ಇದೆಲ್ಲ ಕೆಳಗಡೆ ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ. ಇದು ನಮಗೆ ಕಟೋರಿ. ಇದನ್ನು ನಾವು ಹೆಚ್ಚಿಗೆ ತೊಗೋಬೇಕಾಗುತ್ತೆ, ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ. ಅದನ್ನು ಈ ಥರ ಎಕ್ಸ್ಟ್ರಾ ನನಗೆ ಲೈನಿಂಗ್ ಕ್ಲಾತು ಎಕ್ಸ್ಟ್ರಾ ಬಟ್ಟೆ ಇದೆ. ಲೈನಿಂಗ್ ಕ್ಲಾತ್ನ ಈ ಥರ ಎಕ್ಸ್ಟ್ರಾ ಬಟ್ಟೆ ಮೇಲೇ ನಾ ಈ ಥರ ಆ್ಯಸ್ ಇಟ್ ಈಸ್ ಯಾವ ಥರ ಇದೆಯಲ್ಲ ಅದೇ ಥರ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಲೈನಿಂಗ್ ಕ್ಲಾತ್ ಎಕ್ಸ್ಟ್ರಾ ಇಲ್ಲಾಂದರೆ ನೀವು ಪೈಲ ಪೇಪರ್ ಕಟಿಂಗ್ನ ಮಾಡಿಕೊಂಡು ಆಮೇಲೆ ಲೈನಿಂಗ್ ಕ್ಲಾತ್ ಮೇಲೆ ಪೇಪರ್ನಗಳನ್ನ ಇಟ್ಕೊಂಡು ತೊಗೋಬೋದು. ಎಕ್ಸ್ಟ್ರಾ ಇತ್ತಂದರೆ ಇದೇ ಥರನ ಆ್ಯಸ್ ಇಟ್ ಈಸ್ ಮಾಡ್ಕೋಬೋದು. ಇದು ಆ್ಯಸ್ ಇಟ್ ಈಸ್ ಅದೇ ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ 1/2 ಇಂಚಷ್ಟು ಎಕ್ಸ್ಟ್ರಾ ಒಂದು ಮಾರ್ಕ್ನ ಮಾಡೀನಿ. ಇಲ್ಲಿ ಕೆಳಗಡೆ 1.25 ಇಂಚಷ್ಟು ತೊಗೊಂಡು ಒಂದು ಮಾರ್ಕ್ನ ಮಾಡೀನಿ. ಇಲ್ಲಿ ಕೂಡ 1.25 ಇಂಚಷ್ಟು ತೊಗೊಂಡು ಇಲ್ಲಿ ಕೂಡ ಒಂದು ಮಾರ್ಕ್ನ ಮಾಡೀನಿ. ಇವಾಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಜಾಯಿಂಟ್ ಮಾಡಿಕೊಂಡು ಈ ಕೆಳಗಡೆ ಲೈನ್ದು 1/2 ಅಂದರೆ ಸೆಂಟರ್ ಪಾಯಿಂಟ್ ಎಲ್ಲಿ ಬರ್ತಿದೆ ಈ ಥರ ನಾವು ಟೇಪ್ನ ತೊಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಪಾಯಿಂಟ್ನ ತೊಗೋಬೇಕಾಗುತ್ತೆ. ತೊಗೊಂಡು ಇಲ್ಲಿ ಕೆಳಗಡೆ ಟಕ್ಸ್ಗೋಸ್ಕರ 1.5 ಇಂಚಷ್ಟು ತೊಗೊಂಡಿದ್ದೀನಿ. ತೊಗೊಂಡು ಈ ಪಾಯಿಂಟ್ನ ಇಲ್ಲಿ ಮೇಲ್ಗಡೆ ಜಾಯಿಂಟ್ ಮಾಡೋಣ. ಇವಾಗ ಇದನ್ನು ಕೂಡ ಕೆಳಗಡೆ ಈ ಥರ ಒಂದು ಕ್ರಾಸಾಗಿ ಲೈನ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಈ ಥರ ಆ್ಯಸ್ ಇಟ್ ಈಸ್ ಲೈನ್ನ ಮಾರ್ಕ್ನ ಮಾಡ್ಕೊಳ್ಳೋಣ. ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಕಟೋರಿ ಶೇಪ್ ಯಾವ ರೀತಿ ಇದಲ್ಲ ಅದೇ ಥರ ಶೇಪ್ನ ಕೊಡಬೇಕು ನಾವು. ಇವಾಗ ಇದು ನಮಗೆ ರೆಡಿ ಕಟೋರಿ. ಇವಾಗ ಕಟೋರಿ ರೆಡಿ ಆಯಿತು ನಮಗೆ. ಈ ಥರ ನಾವು ಹೆಚ್ಚಿಗೆನ ಮಾಡ್ಕೋಬೇಕಾಗುತ್ತೆ ಕಟೋರಿನ. ಇವಾಗ ಇದು ರೆಡಿ ಆಯಿತು. ಇವಾಗ ನಮಗೆ ಫ್ರಂಟು ಬ್ಯಾಕು ಎಲ್ಲ ರೆಡಿ ಆಯಿತು. ಅದು ವೇಸ್ಟ್ ಆಯಿತು ನಮಗೆ ಪೈಲೈನ್ ತೊಗೊಂಡಿದ್ವಲ್ಲ ಕಟೋರಿ ಶೇಪು, ಅದು ನಮಗೆ ಯಾವುದಕ್ಕೆ ಪಟ್ಟಿಗೋಸ್ಕರ ನಾವು ಯೂಸ್ ಮಾಡ್ಕೊತೀನಿ. ಇವಾಗ ಇದು ಫ್ರಂಟ್ನ ಈ ಥರ ನೆಟ್ ಕ್ಲಾತ್ ಮೇಲೆ ಇಟ್ಟು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಮೇನ್ ಕ್ಲಾತು ಥೋಡೆ ಎಕ್ಸ್ಟ್ರಾನ ಜಾಸ್ತಿಯಾಗಿ ತೊಗೋಬೇಕಾಗುತ್ತೆ. 1/2 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ನ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗುತ್ತೆ. ಅವಾಗ ಅದಕ್ಕೆ ಥೋಡೆ ಜಾಸ್ತಿನ ತೊಗೊಂಡು ನಾವು ಕಟ್ಟಿಂಗ್ನ ಮಾಡ್ಕೋಬೇಕು. ಇವಾಗ ನಾವು ಕಟ್ ಮಾಡ್ಕೊಂಡಾಯಿತು. ಇವಾಗ ಇದು ಬ್ಯಾಕ್ ಕ್ಲಾತು. ಈ ಬ್ಯಾಕ್ ಕ್ಲಾತು ಇವಾಗ ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ.
ಇಲ್ಲಿ ಕೆಳಗಡೆ ನಾನು ಸಿಂಪಲ್ಲಾಗಿ ಇಲ್ಲಿ ಸೆಂಟರ್ ಪಾಯಿಂಟ್ನ ಈ ಥರ ಇಟ್ಕೊಂಡು ಇಲ್ಲಿ ಮೇನ್ ಕ್ಲಾತ್ದು ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಸೆಂಟರ್ನಲ್ಲಿ ಈ ಥರ ಡಿಸೈನ್ಸ್ ಬಂದಿದೆ. ಈ ಲೈನಿಂಗ್ ಕ್ಲಾತ್ನ ಅಲ್ಲೇ ಸೆಂಟರ್ನಲ್ಲಿ ಇಟ್ಕೊಂಡು ಕೆಳಗಡೆ ಸಿಂಪಲ್ಲಾಗಿ ನಾನು ಪಲ್ಟಿನ ಮಾಡ್ಕೊತೀನಿ. ಒಂದು ಸ್ಟಿಚಿಂಗ್ ಲೈನ್ ಹಾಕ್ಕೊಂಡು ಪಲ್ಟಿನ ಮಾಡ್ಕೊತೀನಿ. ಇವಾಗ ಇದಾಯಿತು. ಇದಾದ ಬಳಿಕ ಈ ಥರ ನಾವು ಓಪನ್ನ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಒಂದು ಡಾಬ್ ಸ್ಟಿಚ್ನ ಹಾಕ್ಕೋಬೇಕು. ಇವಾಗ ಇದನ್ನು ಕೂಡ ಆಯಿತು. ಇವಾಗ ಇದನ್ನು ಈ ಥರ ಸೀದಾ ಮಾಡಿಕೊಂಡು ಇವಾಗ ಫಿನಿಶಿಂಗ್ ಸ್ಟಿಚಿಂಗ್ನ ಕೆಳಗಡೆ ಹಾಕ್ಕೋತೀನಿ ನಾನು. ಇಲ್ಲಿ ಕೆಳಗಡೆ ಫಿನಿಶಿಂಗೋಸ್ಕರ ಒಂದು ಸ್ಟಿಚಿಂಗ್ನ ಹಾಕಬೇಕು. ಇವಾಗ ಇದನ್ನಾಯಿತು. ಇವಾಗ ನಾವು ಲೈನಿಂಗ್ ಕ್ಲಾತು ಮೇನ್ ಕ್ಲಾತ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಲೂಸ್ ಬಿಟ್ಟು ನೀವು ಈ ಥರ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಫಿಟ್ ಹಿಡಿದು ಜಾಯಿಂಟ್ ಮಾಡ್ಕೊಂಡ್ರೆ ಎಲ್ಲ ಫೋಲ್ಡಾಗಿ ಹೋಗುತ್ತೆ. ನಾವು ಫ್ರೀಯಾಗಿ ಈ ಥರ ಕೈಯಿಂದ ಹಿಡ್ಕೊಂಡು ನಾವು ಈ ಥರ ಸಿಂಪಲಾಗಿ ಲೈನ್ನ ಹಾಕ್ಕೊಂತ ಹೋಗಬೇಕು. ಇವಾಗ ಅಟ್ಯಾಚ್ ಮಾಡಾಯಿತು. ಇವಾಗ ದೂರನ ಕಟ್ ಮಾಡಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದಕ್ಕೆ ಸ್ಯಾಟಿನ್ ನೆಟ್ ಕ್ಲಾತ್ಗೆ ಸ್ಯಾಟಿನ್ ಅಸ್ತರ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಬಟ್ ಕ್ಲೈಂಟ್ಸ್ಗೆ ಇಷ್ಟ ಇಲ್ಲವಂತೆ ಸಿಂಪಲ್ ನಾರ್ಮಲ್ಲಿ ಯೂಸ್ ಮಾಡಂತ ಹೇಳಿದ್ದು. ಇಲ್ಲಿ ಬ್ಯಾಕ್ ಡಾಟ್ಗೋಸ್ಕರ 4 ಇಂಚಷ್ಟು ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಮೇಲ್ಗಡೆ ಕೂಡ 4 ಇಂಚಿಗೆ ಮಾರ್ಕ್ನ ಮಾಡ್ತೀನಿ. ಆ್ಯಸ್ ಇಟ್ ಈಸ್ ಇದೇ ಸೈಡು ಕೂಡ 4 ಇಂಚಿಗೆ ಒಂದು ಮಾರ್ಕು, ಮೇಲೆ 4 ಇಂಚಿಗೆ ಇನ್ನೊಂದು ಮಾರ್ಕು ಮಾಡಿ ಡಾಟ್ನ ಹಿಡ್ಕೊತೀನಿ. ಇವಾಗ ಡಾಟನ್ನ ಹಿಡಿದಾಯಿತು. ಇವಾಗ ಫ್ರಂಟ್ನ ರೆಡಿ ಮಾಡ್ಕೊಳ್ಳೋಣ. ಇದು ಮೇನ್ ಪೈಲ ಫಸ್ಟು ಕಟೋರಿನ ರೆಡಿ ಮಾಡ್ಕೊತೀನಿ. ಕಟೋರಿ ಶೇಪ್ನ ಲೈನಿಂಗ್ ಕ್ಲಾತು ಮೇನ್ ಕ್ಲಾತ್ನ ಎರಡು ಫಸ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಇದಾಯಿತು. ಇವಾಗ ಎರಡು ನಮಗೆ
ಕಟೋರಿ ಪೀಸ್ ರೆಡಿಯಾಗಿದೆ. ಇವಾಗ ಟಕ್ಸ್ಗೋಸ್ಕರ 2.5 ಇಲ್ಲಿ ಮೇಲ್ಗಡೆ ಒಂದು ಮಾರ್ಕ್ ಮಾಡೀನಿ. ಇಲ್ಲಿ 1.25 ಇಂಚಷ್ಟು ಇಲ್ಲಿ ಟಕ್ಸ್ಗೋಸ್ಕರ ಒಂದು ಮಾರ್ಕ್ನ ಮಾಡ್ಕೊಂಡಿನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಟಕ್ಸ್ನ ನಾವು ಹಿಡಿಬೇಕಾಗುತ್ತೆ. ಇಲ್ಲಿ ಏನಿದೆ ಎಕ್ಸ್ಟ್ರಾ ಬಂದಿದ್ದಲ್ಲ, ಇಲ್ಲಿ ಫಿನಿಶಿಂಗೋಸ್ಕರ ಈ ಥರ ಫೋಲ್ಡ್ ಮಾಡಲಿ ಈ ಥರ ಒಂದು ಸ್ಟಿಚಿಂಗ್ ಲೈನ್ನ ಹಾಕೊತೀನಿ ನಾನು. ಅಂದರೆ ನಮಗೆ ತುಂಬ ಚೆನ್ನಾಗಿ ಕಟೋರಿ ಶೇಪ್ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ಇಲ್ಲಿ ಮೇಲ್ಗಡೆ 2.5 ಇಂಚಿಗೆ ಆ್ಯಸ್ ಇಟ್ ಈಸ್ ಅದೇ ಥರ ಮಾರ್ಕು. ಇಲ್ಲಿ 1.25 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಕೂಡ ಈ ಥರ ಏನು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಲೈನ್ನ ಹಾಕೊತೀನಿ ನಾನು. ಇಲ್ಲಿ ನೋಡಿ ಒಳಗಡೆ ಯಾವ ರೀತಿ ಬಂದಿದೆ ಅಂತ. ಇವಾಗ ನಮಗೆ ಕಟೋರಿ ಶೇಪ್ ರೆಡಿ ಆಯಿತು. ಕಟೋರಿದು ಇನ್ನೊಂದು ಭಾಗ ಏನಿದೆಯಲ್ಲ ಅದನ್ನು ಕೂಡ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೊತೀನಿ. ನಿಮಗೆ ಏನೇ ಸ್ಟಿಚಿಂಗ್ ಬಗ್ಗೆ ಕಟಿಂಗ್ ಬಗ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಮತ್ತು ನಿಮಗೆ ಡಿಸೈನ್ಸ್ ಬ್ಲೌಸ್ ಡಿಸೈನ್ಸ್ ಯಾವ ರೀತಿ ಬೇಕನ್ನೋದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಿಮಗೆ ಯಾವ ರೀತಿ ಬೇಕನ್ನೋದು ಅದೇ ಥರ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಎಕ್ಸ್ಟ್ರಾ ಬಟ್ಟೆ ಏನಿದೆಯಲ್ಲ ಅದನ್ನು ಕಟ್ ಮಾಡಿಕೊಂಡು ಇವಾಗ ಎರಡೂ ರೆಡಿ ಆಯ್ತು ನಮಗೆ. ಇವಾಗ ನಾವು ಕಟೋರಿ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಮೇಲ್ಗಡೆ ಏನು ಗಳ ಇದೆಯಲ್ಲ ಗಳದಿಂದನೇ ನಾನು ಜಾಯಿಂಟ್ ಮಾಡ್ಕೊತೀನಿ. ಇವಾಗ ಕಟೋರಿ ಅಟ್ಯಾಚ್ ಮಾಡಾಯಿತು. ಇಲ್ಲಿ ನಾವು ಡಬಲ್ ಸ್ಟಿಚಿಂಗ್ನ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಕೆಳಗಡೆ ಏನು 1/2 ಇಂಚಷ್ಟು ಏನು ಎಕ್ಸ್ಟ್ರಾ ಬಂದರೂ ಕೂಡ ಕಟೋರಿ ಪೀಸು ನಾವು ಕಟ್ ಮಾಡೋಕ್ಕೆ ಬರುತ್ತೆ. ಇವಾಗ ನಮಗೆ ಎರಡು ಫ್ರಂಟ್ ಶೇಪ್ ರೆಡಿ ಆಯಿತು. ಇಲ್ಲಿ ಏನು ಎಕ್ಸ್ಟ್ರಾ ಆಯ್ತಲ್ಲ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಬರುತ್ತೆ. ಬಂತಂದ್ರೆ ಈ ಥರ ನಾವು ಕಟ್ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ಕೋಬಹುದು. ಇದಾದ ಬಳಿಕ ಕ್ರಾಸ್ ಪಟ್ಟಿಗೋಸ್ಕರ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊತೀನಿ. ಈಗ ಇಲ್ಲಿ ಕೆಳಗಡೆ ಒಂದು ಸ್ಟಿಚಿಂಗ್ ಲೈನ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ನಾನು ಏನು ಸ್ಟಿಚಿಂಗ್ ಮಾಡ್ತಿದ್ದೀನ ಅಗದಿ ಸಿಂಪಲ್. ಬಿಗಿನರ್ಸ್ ಕೂಡ ಈ ಥರ ನೀವು ಸ್ಟಿಚಿಂಗ್ ಮಾಡೋದನ್ನು ಕಟಿಂಗ್ ಮಾಡೋದನ್ನು ಕಲಿಬಹುದು. ತುಂಬ ಈಸಿ ಮೆಥಡ್ನಲ್ಲಿ ನಾನು ಹೇಳ್ತಾ ಇರೋದು. ಇವಾಗ ನೆಟ್ ಏನಿದೆಯಲ್ಲ ನಮಗೆ ಮುಂದೆ ಬರಬೇಕು. ಈಗೇನು ಲೈನಿಂಗ್ ಕ್ಲಾತ್ ಇದೆಯಲ್ಲ ಅದು ಒಳಗಡೆ ಹೋಗಬೇಕು. ಆ ಥರ ನಾವು ಅಟ್ಯಾಚನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮುಂದ್ಗಡೆ ಬರೋದು ಮೇನ್ ನೆಟ್ಟೆ ನಾನು ಫಸ್ಟ್ ಅಟ್ಯಾಚ್ ಮಾಡ್ತಾ ಇರ್ತೀನಿ. ಅಟ್ಯಾಚ್ ಮಾಡ್ಕೊತೀನಿ. ನೀವು ಒಂದೇ ಟೈಮ್ನಾಗೆ ಎರಡೂ ಕೂಡ ಅಟ್ಯಾಚ್ ಮಾಡ್ಬೋದು. ಈ ಥರ ಸಪ್ರೇಟ್ ಮಾಡಿದ್ರೆ ಥೋಡೆ ಫಿನಿಶಿಂಗ್ ಚಲೋ ಬರುತ್ತೆ ಅಂತ ಸಪ್ರೇಟ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಮಗೆ ಕ್ರಾಸ್ ಬಟ್ಟೆ ರೆಡಿ ಆಯಿತು. ಈಗ ಒಳಗಡೆ ಇರೋದು ಕ್ಲಾತ್ನ ಹೊರಗಡೆ ತೆಗಿತಾ ಇದ್ದೀನಿ.
ಥರ ಕ್ರಾಸ್ ಪಟ್ಟಿ ಬಂತು ನಮಗೆ. ಇವಾಗ ಇದು ರೆಡಿ ಆಯ್ತು ನಮಗೆ. ಇವಾಗ ಇದಕ್ಕೂ ಕೂಡ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆ, ಇದು ಪನ್ ರೆಡಿ ಆಯ್ತು ನಮಗೆ. ಇವಾಗ ಹುಕ್ಕಿನ ಮನಿ ಪಟ್ಟಿನ ಮಾಡ್ತಾಯಿದ್ದೀನಿ. ಹುಕ್ಕಿನ ಮನಿ ಪಟ್ಟಿ ಇಲ್ಲಿ ಕ್ಲಿಯರಾಗಿ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಇಲ್ಲಿ ಕಟ್ನ ಮಾಡಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಹುಕ್ಕಿನ ಮನಿ ಪಟ್ಟಿ ಹುಕ್ ಹಚ್ಚೋ ಪಟ್ಟಿ ಏನು ಡೌಟ್ ಇದ್ದರೆ ನಾ ತಿಳಿಸ್ಕೊಡ್ತೀನಿ ನಿಮಗೆ. ಇವಾಗ ಎರಡೂ ರೆಡಿ ಆಯ್ತು ನಮಗೆ. ಇವಾಗ ಬ್ಯಾಕ್ ಬಟ್ಟೆ ಇದೆಯಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ನಾವು ಯಾವ ರೀತಿ ಸೀದಾ ಬ್ಲೌಸ್ ಇರ್ತದಲ್ಲ ಅದೇ ರೀತಿ ಇಟ್ಕೊಂಡು ನಾವು ಇಲ್ಲಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಥರ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಥೋಡೆ ಎಕ್ಸ್ಟ್ರಾ ಏನಿದೆಯಲ್ಲ ಅದು ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಒಳಗಡೆ ಈ ಥರ ಫೋಲ್ಡ್ನ ಮಾಡಿಕೊಂಡು ಇಲ್ಲಿ ಒಂದು ಲೈನ್ನ ಹಾಕ್ಕೊಂಬಿಡೋಣ. ಈ ಶೋಲ್ಡರ್ ಕೂಡ ಅದೇ ಥರ ಒಂದು 1/2 ಇಂಚಷ್ಟು ಬಿಟ್ಟು ನಾವಿಲ್ಲಿ ಈ ಲೈನ್ನ ಹಾಕ್ಕೋಬೇಕಾಗುತ್ತೆ. ಇವಾಗ ನಾವು ಪೈಪಿಂಗ್ನ ಅಟ್ಯಾಚ್ ಮಾಡೋಣ. ಪೈಪಿಂಗ್ಗೆ 1.5 ಇಂಚಷ್ಟು ನಾನು ಬಟ್ಟೆ ತೊಗೊಂಡಿನಿ. ಬಟ್ಟೆನ ತೊಗೊಂಡು ಈ ಥರ ಅಟ್ಯಾಚ್ ಮಾಡ್ಕೊತ ಹೊಂಟೀನಿ. ಇವಾಗ ಅಲ್ಲಿ ಒಳಗಡೆ ಥೋಡೆ ಕಟ್ನ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಈ ಥರ ಫೋಲ್ಡ್ನ ಮಾಡಿಕೊಂಡು ಅರ್ಧದಷ್ಟು ಬಟ್ಟೆನ ಫೋಲ್ಡ್ ಮಾಡಿಕೊಂಡು ನಾವು ಸೆಂಟರ್ನಲ್ಲಿ ಒಂದು ಲೈನ್ನ ಹಾಕ್ಕೋಬೇಕು. ಇವಾಗಾಯಿತು. ಇವಾಗ ನಮಗೆ ಪೈಪ್ ದಪ್ಪ ಬೇಕಾದರೆ ದಪ್ಪನ ಇಟ್ಕೋಬೋದು, ಸಣ್ಣದಾಗಿ ಪೈಪಿಂಗ್ ಬೇಕಾದರೆ ಸಣ್ಣದಾಗಿ ಕೂಡ ತೊಗೋಬೋದು, ನಾರ್ಮಲ್ ಬೇಕಾದರೆ ನಾರ್ಮಲ್ ಕೂಡ ತೊಗೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕೊಂಡ್ಬಿಡ್ಬೇಕು. ಇವಾಗ ನಮಗೆ ಪೈಪಿಂಗ್ ರೆಡಿ ಆಯಿತು. ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ. ನಾವು ಸ್ಲೀವ್ಸ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಫ್ರಂಟ್ ಯಾವ್ದು ಬರ್ತದೆ ಬ್ಯಾಕ್ ಯಾವ್ದು ಬರುತ್ತೆ ಅಂತ ನೋಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಈ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಇಲ್ಲಿ ಡಬಲ್ ಸ್ಟಿಚಿಂಗ್ ಲೈನ್ನ ಕಂಪಲ್ಸರಿ ಹಾಕೋಬೇಕಾಗುತ್ತೆ.
ಇವಾಗ ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡಾಯಿತು. ಇನ್ನೊಂದು ಕಡೆ ಸ್ಲೀವ್ಸ್ ಇದೆ, ಅದನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಸ್ಲೀವ್ಸ್ ಅಟ್ಯಾಚ್ ಆಯಿತು. ಇವಾಗ ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ಇಲ್ಲಿ ಏನು ನಮಗೆ ಬ್ಯಾಕ್ ಸೆಂಟರ್ ಪಾಯಿಂಟ್ ಕಾಣ್ತಾ ಇದೆಯಲ್ಲ, ಅದನ್ನು ಈ ಥರ ನಮಗೆ ಹುಪ್ಪಟ್ಟಿ ಗುಂಡಿ ಪಟ್ಟಿನ ಸೆಂಟರ್ನಲ್ಲಿ ಇಟ್ಟುಕೊಂಡು ಒಂದು ಪೆನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ನಲ್ಲಿ ಒಂದು ಲೈನ್ನ ಹಾಕ್ಕೊಂಡು ಇದು ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡು ಕೂಡ ಅದೇ ಥರ ನಾನು ಆ್ಯಸ್ ಇಟ್ ಈಸ್ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಇದ್ದದನ್ನು ಕಟ್ ಮಾಡಿ ತೆಗ್ದೀನಿ. ತೆಗೆದು ಇವಾಗ ಇದೇನು ಮೇನ್ ಕ್ಲಾತ್ ಬಟ್ಟೆ ಇದೆಯಲ್ಲ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ಇಲ್ಲಿ ಲಾಸ್ಟ್ನಲ್ಲಿ ಇನ್ನೊಂದು ಲೈನ್ನ ಹಾಕ್ಕೋಬೇಕು. ಇನ್ನೊಂದು ಸೈಡು ಕೂಡ ಅದೇ ಥರ ಲಾಸ್ಟ್ನಲ್ಲಿ ಇನ್ನೊಂದು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಇದಾಯ್ತು ನಮಗೆ. ಇವಾಗ ಸ್ಲೀವ್ಸ್ ಎಷ್ಟಿದೆ, ಸ್ಲೀವ್ಸ್ ರೌಂಡ್ ನಮಗೆ 6.5 ಇಂಚಿಗೆ ಇದೆ. ಇಲ್ಲಿ ನಾನು ಹಾರ್ಮೋಲ್ ಶೇಪ್ನ ತೊಗೋತಾ ಇದ್ದೀನಿ. ಹಾರ್ಮೋಲ್ ನಮಗೆ 8.5 ಇಂಚಿದೆ. ಇಲ್ಲಿ ವೆಸ್ಟ್ ಮೆಜರ್ಮೆಂಟು ನಮಗೆ 1.25 ಇಂಚ್ ಅಷ್ಟಿದೆ. ಇವಾಗ ಒಂದು ಲೈನ್ನ ಇಲ್ಲಿ ಮಾರ್ಕ್ನ ಮಾಡಿಕೊಂಡು ಇವಾಗ ಈ ಥರ ಫಿಟ್ಟಿಂಗ್ನ ಮಾಡ್ಕೊಂಡ್ಬಿಡ್ಬೇಕು. ಅದೇ ಥರ ಆ್ಯಸ್ ಇಟ್ ಈಸ್ ಈ ಸೈಡಿಗೆ ಕೂಡ ಫಿಟ್ಟಿಂಗ್ನ ಮಾಡ್ಕೊಂಡಾಯಿತು. ಇವಾಗ ಅದನ್ನು ಸೀದಾ ಮಾಡ್ತಾಯಿದ್ದೀನಿ ನಾನು. ಇನ್ನು ಹೇಳ್ಕೊಟ್ಟಿರೋದು ಬಿಗ್ನರ್ಸ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದೇ ಥರ ವಿಡಿಯೋಸ್ಗಳಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.